ಓಂ ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಕಥನಕ್ಕೆ ಸ್ವಾಗತ. ನಮ್ಮ ರಾಮ ಶಿವಧನುಸ್ಸನ್ನು ಮುರಿದಾಗಿದೆ. ಸೀತೆಯನ್ನು ವಿವಾಹ ಮಾಡಿಕೊಡೋದಾಗಿ ಜನಕ ಮಹಾರಾಜ ಹೇಳಿದ್ದಾನೆ. ಈಗ ದಶರಥನನ್ನು ಕರೆದುಕೊಂಡು ಬರಬೇಕು. ಹಾಗಾಗಿ ಮಂತ್ರಿಗಳನ್ನು ಕಳಿಸಿ ಆಗಿದೆ. ವೇಗಗಾಮಿಗಳಾಗಿರುವಂತಹ ಮಂತ್ರಿಗಳು 4 ದಿವಸದಲ್ಲಿ ಅಲ್ಲಿ ಬಂದು ತಲುಪ್ತಾರೆ. ಹಾಗೆ ದಶರಥನ ಬಳಿ ವಿವರವಾಗಿ ಜನಕನ ಸಂದೇಶವನ್ನು ಹೇಳ್ತಾರೆ. ಏನು, ರಾಮ ಶಿವಧನುಸ್ಸನ್ನು ಎಲ್ಲರ ಎದುರುಗಡೆ ಭಗ್ನಗೊಳಿಸಿದ, ಆ ಮೂಲಕ ಸೀತೆಯನ್ನು ವೀರ್ಯ ಶುಲ್ಕವಾಗಿ ಪಡೆದ ಅನ್ನೋದನ್ನು ಹೇಳ್ತಾ, ನೀವು ಈ ಕೂಡಲೇ ಆಗಮಿಸಬೇಕು. ಜನಕ ಮಹಾರಾಜ ಏನಂತ ಸಂದೇಶ ಕಳಿಸಿರ್ತಾನೆ ಅಂತಂದರೆ, ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು. ವೀರ್ಯ ಶುಲ್ಕವಾಗಿ ನಾನು ಸೀತೆಯನ್ನು ಈ ಶಿವಧನುಸ್ಸನ್ನು ಮುರಿದ ಪರಾಕ್ರಮಿಗೆ ಕೊಡ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ಅದು ರಾಮನಿಂದಾಗಿ ನೆರವೇರಿದೆ. ಹಾಗಾಗಿ ನೀವು ಆಗಮಿಸಿ ಈ ಮದುವೆಯ ಕಾರ್ಯವನ್ನು ನಡೆಸಿಕೊಡೋದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಿದಾಗ ದಶರಥನಿಗೆ ಬಹಳ ಖುಷಿಯಾಗುತ್ತೆ. ತನ್ನ ಮಗನ ಪರಾಕ್ರಮ ಎಂಥದ್ದು ಅನ್ನೋದನ್ನು ತಿಳಿದ ತಂದೆ ಆದವನಿಗೆ ಖುಷಿಯಾಗದೇ ಇರುತ್ತಾ ಹೇಳಿ. ತಮ್ಮ ಮಕ್ಕಳ ಸಾಧನೆಯನ್ನು ನೋಡಿ ಎಲ್ಲ ಅಪ್ಪ ಅಮ್ಮಂದರು ಮೆಚ್ಚುತ್ತಾರೆ, ಖುಷಿ ಪಡ್ತಾರೆ. ಹಾಗೇ ದಶರಥನಿಗಾಗುತ್ತೆ. ಆಗಿ ಆತ ವಸಿಷ್ಠ, ವಾಮದೇವ ಮುಂತಾದ ಏನೋ ಕುಲ ಪುರೋಹಿತರಿದ್ದಾರಲ್ಲ ಅವ್ರ ಜೊತೆಗೆಲ್ಲ ಮಾತಾಡಿ, ಹೀಗೆ ರಾಮ ಇಂತಹ ಕೆಲಸ ಮಾಡಿದ್ನಂತೆ, ನಾವು ಅಲ್ಲಿ ಹೋಗಿ ಈಗ ಮದುವೆಗೆ ತಯಾರಿ ನಡಿಬೇಕಲ್ಲ, ಒಂದು ಕೋರಿಕೆಯನ್ನು, ಇದು ನಿಮಗೆಲ್ಲರಿಗೂ ಒಪ್ಪಿಗೆ ಇದೆ ಅಂತ ನಾನು ಅನ್ಕೋತೇನೆ ಅಂತ ಅವರಿಂದ ಒಪ್ಪಿಗೆಯನ್ನು ಪಡೆಯೋದು ಧರ್ಮ, ಅದು ಕುಲ ಧರ್ಮ. ಆ ಕೆಲಸವನ್ನು ಮಾಡಿದಾಗ ಎಲ್ರಿಗೂ ಕೂಡ ಬಹಳ ಸಂತೋಷ ಆಗುತ್ತೆ. ಅಲ್ಲಿ ನಾಳೆ ಹೊರಡೋಣ ಅನ್ನುವ ನಿರ್ಧಾರ ಆಗುತ್ತೆ. ಕೂಡಲೇ ಹೊರಡಬೇಕಾಗಿರುತ್ತೆ. ಮುಹೂರ್ತಗಳು ಇತ್ಯಾದಿಗಳೆಲ್ಲ ನಿಗದಿಯಾಗಿರುತ್ತಲ್ಲ, ನಾಳೆ ಹೊರಡೋಣ ಅಂತ ದಶರಥ ಹೇಳ್ತಾನೆ. ಇಲ್ಲಿ ನಾನು ಕೇವಲ ಒಂದಷ್ಟು ಈಗ ಕಥೆಯನ್ನು ಕಥೆಯಾಗಿ ಹೇಳೋದಾದರೆ ಇದೆಲ್ಲ ವಿವರಣೆಗಳು ನಿಜವಾಗಿ ಬೇಕಾಗೇ ಇಲ್ಲ ಹಾಗೆ ನೋಡೋಕ್ಕೆ ಹೋದರೆ. ಆದರೆ ರಾಮಾಯಣದಲ್ಲಿ ಕೆಲವೊಂದು ಅಂಶಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ, ಡೀಟೇಲಿಂಗ್ಗಳು, ಅದನ್ನು ಬಿಡೋಕೆ ಮನಸ್ಸೇ ಆಗೋದಿಲ್ಲ. ಈಗ ನೇರವಾಗಿ ಇಲ್ಲಿ ಮದುವೆ ಆಗಿ ಹೋಯಿತು, ಆಮೇಲೆ ಹೊರಡ್ತು, ದಿಬ್ಬಣ, ಪರಶುರಾಮ ಅಡ್ಡ ಬಂದ ಇತ್ಯಾದಿಗಳನ್ನೆಲ್ಲ ಹೇಳಿ ಬಿಡಬಹುದು. ಆದರೆ ಆ ವಿವರಗಳು ಮಿಸ್ ಆಗಿ ಹೋಗುತ್ತಲ್ಲ ಅನ್ನುವ ಕಾರಣಕ್ಕೆ ಅಲ್ಲಿರುವ ಇನ್ನೊಂದು ಚಂದದ ವಿವರವನ್ನು ಕೊಡಬೇಕು. ದಶರಥ ಹೇಗೆ ಹೊರಟ ಅಂತ. ದಶರಥ ಸುಮಂತ್ರನಿಗೆ ಹೇಳ್ತಾನೆ, ಮೊದಲು ಯಾವುದು ಹೋಗಲಿ ಅಂತಂದರೆ, ನಮ್ಮ ಕೋಶಾಧ್ಯಕ್ಷರು ಎಲ್ಲ ಬೊಕ್ಕಸದಲ್ಲಿರುವ ಬೇಕಾದಷ್ಟು ಹಣವನ್ನು ತೆಗೆದುಕೊಂಡು ಮೊದಲು ಮುಂದೆ ಹೋಗಲಿ, ಹಾಗೆ ಅದ್ರ ಜೊತೆಗೆ ಸೂಕ್ತ ರಕ್ಷಣೆಯೂ ಕೂಡ ಇರಲಿ, ಆಮೇಲೆ ಚತುರಂಗ ಬಲದ ಸೈನ್ಯವೂ ಜೊತೆಗೆ ಹೋಗುತ್ತಂತೆ. ಇವೆಲ್ಲ ವಿವರಣೆಗಳು ನೋಡಿ ನಮಗೆ ಗೊತ್ತಿರಲ್ಲ. ದಶರಥ ಹೋದ, ರಾಮನಿಗೆ ಮದುವೆ ಮಾಡಿಕೊಟ್ಟ, ಹಾಗೆ ಬಂದರು, ಇಷ್ಟೇ ಗೊತ್ತಿರುತ್ತೆ. ಏನೆಲ್ಲ ಆಯಿತು ಅಲ್ಲಿ ಮದುವೆ ತಯಾರಿ ಅಂತಂದರೆ ಎಷ್ಟೊಂದೆಲ್ಲ ಇರುತ್ತಲ್ಲ. ಕೋಶಾಧ್ಯಕ್ಷರನ್ನು ಕಳಿಸ್ತಾನೆ, ಬೊಕ್ಕಸದ ಹಣ ಎಲ್ಲ ಬೇಕು ಅಂತ ತಗೋತಾನೆ. ಹಾಗೆ ಜೊತೆಗೆ ವಸಿಷ್ಠರು, ವಾಮದೇವರು, ಕಾಶ್ಯಪರು, ಋಷಿಮುನಿಗಳು, ಶ್ರೇಷ್ಠರಾಗಿರುವಂತಹ ತಪಸ್ವಿ ಋಷಿಗಳೆಲ್ಲ ಹೋಗ್ತಾರೆ. ಹಾಗೆ ಜೊತೆಗೆ ದಶರಥ, ಸುಮಂತ್ರರು ಎಲ್ಲರೂ ಕೂಡ ಹೊರಟು ಮಿಥಿಲಾ ಪಟ್ಟಣವನ್ನು 4 ದಿವಸಗಳಲ್ಲಿ ಅವರೂ ಕೂಡ ತಲುಪ್ತಾರೆ. ಬಹಳ ವೇಗವಾಗಿ ಅವರು ಕೂಡ ಹೋಗ್ತಾರೆ. ಯಾಕಂದರೆ ದೊಡ್ಡ ಒಂದು ಪರಿವಾರವನ್ನು ಕರ್ಕೊಂಡು ಹೋಗ್ತಾ ಇರೋವಂಥದ್ದಿದು. ಕೇವಲ ಕುದುರೆಯಲ್ಲಿ ಹೋಗೋವಂಥದ್ದು ಅಷ್ಟೇ ಅಲ್ಲ, ದೊಡ್ಡ ಪರಿವಾರ ಇದೆ. ಆದರೂ ಕೂಡ ಅವರು ವೇಗವಾಗಿ ತಲುಪಿದಾಗ ಅಲ್ಲಿ ಜನಕ ಮಹಾರಾಜ ಬಹಳ ಖುಷಿಯಿಂದ ಸ್ವಾಗತಿಸ್ತಾನೆ. ಯಾಕಂದರೆ ಬೀಗರ ಮನೆಯವರು ಬಂದಿರೋ ಅಂಥದ್ದು. ಖುಷಿಯಿಂದ ಸ್ವಾಗತಿಸಿ ನಾಳೆ ಬೆಳಿಗ್ಗೆ ವಿವಾಹದ ಕಾರ್ಯವನ್ನು ಆರಂಭ ಮಾಡೋದಕ್ಕೆ ಸೂಕ್ತವಾಗಿರುವಂತಹ ದಿನ ಅಂತಾಗಿದೆ. ಹಾಗಾಗಿ ನೀವು ಅನುಮತಿ ಕೊಡಬೇಕು ಅಂತ ಜನಕ ಮಹಾರಾಜ ಕೇಳ್ತಾನೆ. ಆಗ ದಶರಥ ಒಂದು ಮಾತನ್ನಾಡ್ತಾನೆ, ಚಿನ್ನದಂತಹ ಮಾತು, ಮುತ್ತಿನಂತಹ ಮಾತು ಅಂತೀವಲ್ಲ ಅಂತಹ ಮಾತು. ಗೋವು ಮತ್ತು ಕನ್ಯೆ ಅನ್ನೋದು ಯಾರು ದಾನವನ್ನು ಕೊಡ್ತಾರಲ್ಲ ಅವರ ಅಧೀನದಲ್ಲಿ ಇರುವಂಥದ್ದು. ಹಾಗಾಗಿ ಯಾರು ದಾನ ಪಡಿತಾನಲ್ಲ ಆತನಿಗೆ ಅದರ ಮೇಲೆ ಅಧಿಕಾರ ಇರುವಂಥದ್ದಲ್ಲ. ಹಾಗಂತ ಆರ್ಯೋಕ್ತಿ ಹೇಳುತ್ತೆ. ಹೀಗಾಗಿ ನೀವೇ ನಿರ್ಧಾರ ಮಾಡ್ತೀರಲ್ಲ, ಅದಕ್ಕೆ ನನ್ನ ಸಮ್ಮತಿ ಇದೆ, ನೀವು ಹೇಳಿದಂತೆ ನಾನು ಕೇಳ್ತೇನೆ ಅಂತ ದಶರಥ, ಅಂತಹ ಮಹಾನ್ ಪರಾಕ್ರಮಿ ಆಗಿರುವಂತಹ ದಶರಥ ಜನಕನಿಗೆ ಹೇಳಿದಾಗ ಜನಕನಿಗೆ ಬಹಳ ಖುಷಿಯಾಗುತ್ತೆ. ಜೊತೆಗೆ ಆಶ್ಚರ್ಯಚಕಿತನೂ ಆಗ್ತಾನಂತೆ. ಯಾಕೆ ಅಂತಂದರೆ, ಶ್ರೀರಾಮ ತನ್ನ ಸ್ವಂತ ಶಕ್ತಿಯಿಂದ ವೀರ್ಯ ಶುಲ್ಕಳಾಗಿರುವಂತಹ ಸೀತೆಯನ್ನು ಈಗ
ಪಡೆದಿರೋ ಅಂಥದ್ದು. ಆದರೂ ಕೂಡ ಏನು ಹೇಳ್ತಾನೆ ದಶರಥ ಅಂತಂದರೆ, ಇಲ್ಲ, ತಂದೆಯಾಗಿರುವಂತಹ ನಿನ್ನದೇ ಅಧಿಕಾರ ಅನ್ನುವಂತಹ ಅತ್ಯಂತ ವಿನಯ ಪೂರ್ಣವಾಗಿರುವಂತಹ ಮಾತು. ಯಾರೇ ಒಬ್ಬ ಎಷ್ಟೇ ಪರಾಕ್ರಮಿ ಆಗಲಿ, ಶಕ್ತಿವಂತನಾಗಲಿ, ಶ್ರೀಮಂತನಾಗಲಿ ಅಥವಾ ಜ್ಞಾನದಿಂದ ತುಂಬಿದವನೇ ಆಗಿರಲಿ, ಅವನು ಯಾವಾಗ ಶ್ರೇಷ್ಠನಾಗ್ತಾನೆ ಅಂತಂದರೆ ಇಂತಹ ವಿನಯ ಗುಣದಿಂದ. ದಶರಥ ಈಗ ಇಲ್ಲಿ ಶ್ರೇಷ್ಠ ಅಂತ ಅನಿಸೋದು ಈ ಮಾತುಗಳಿಂದ. ಬಹಳ ಸೊಗಸಾದ ಭಾಗ ಅಂತ ನನಗನ್ನಿಸ್ತು ಈ ದಶರಥನ ಈ ಮಾತಿದೆಯಲ್ಲ, ಅತ್ಯದ್ಭುತವಾಗಿರುವಂತಹ, ನಾವೆಲ್ಲರೂ ಅನುಸರಿಸಬಹುದಾದಂತಹ ಮಾತು ಅಂತ ಅನ್ನಿಸ್ತು. ಸರಿ, ಮದುವೆ ಅನ್ನೋದು ಯಾವಾಗ ಅನ್ನೋದು ನಿಶ್ಚಯ ಆಯಿತು. ಹಾಗೆ ರಾಮ ಲಕ್ಷ್ಮಣರು ಬಂದು ನಮಸ್ಕಾರ ಮಾಡ್ತಾರೆ ದಶರಥನ ಪಾದವನ್ನು ಮುಟ್ಟಿ. ಮರುದಿವಸ ಜನಕನ ತಮ್ಮ ಕುಶಧ್ವಜನೂ ಕೂಡ ಬರ್ತಾನೆ. ಹಾಗೆ ಎಲ್ಲರೂ ನೆರೀತಾರೆ ಅಲ್ಲಿ. ಆಗ ವಸಿಷ್ಠರ ಬಳಿ ದಶರಥ ಕೇಳ್ಕೊತಾನೆ, ನಮ್ಮ ವಂಶದ ಏನು ವಂಶಾವಳಿ ಇದೆಯಲ್ಲ ಅದನ್ನು ನೀವು ತಿಳಿಸಿಕೊಡಿ ಅಂತ ಕೇಳಿದಾಗ ವಸಿಷ್ಠರು ದಶರಥನ ವಂಶಾವಳಿಯನ್ನು ಹೇಳ್ತಾ ಹೋಗ್ತಾರೆ. ಇದು ಒಂದು ಮಾಹಿತಿ ಪೂರ್ಣವಾಗಿರುವಂತಹ ಭಾಗ. ಕಥೆಯಾಗಿ ಒಂದು ಕಥೆಯನ್ನು ಹೇಳುವಾಗ ಇದರ ಅವಶ್ಯಕತೆ ನಿಜವಾಗಿ ಇಲ್ಲ, ಬಹುಶಃ ಇರ್ರಿಲೆವೆಂಟ್ ಅಂತಲೂ ಅನ್ನಿಸ್ಬಹುದು ಒಂದಷ್ಟು ಜನಕ್ಕೆ. ಆದರೆ ಮಾಹಿತಿ ಚೆನ್ನಾಗಿದೆ ಅಂತ ಹೇಳಿ ತಿಳ್ಕೊಳ್ಳೋರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಪಟ್ಟಿಯನ್ನು ಕೊಡ್ತೇನೆ. ಚೆನ್ನಾಗಿದೆ ಆ ವಂಶಾವಳಿ, ಯಾರಾದರೂ ಆಸಕ್ತರಿದ್ದರೆ ನೋಡ್ಕೋಬಹುದು. ಬ್ರಹ್ಮನಿಂದ ಹುಟ್ಟಿದವನೇ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನಿಂದ ವಿವಸ್ವಂತ, ವಿವಸ್ವಂತನಿಂದ ಮನು ಹುಡ್ತಾನೆ. ಮನು ಪ್ರಜಾಪತಿ ಕೂಡ ಆಗಿದ್ದವನು. ಮನು ಪ್ರಜಾಪತಿಗೆ ಹುಟ್ಟುವ ಮಗನೇ ಇಕ್ಷ್ವಾಕು. ಆ ಇಕ್ಷ್ವಾಕುವೇ ಅಯೋಧ್ಯೆಗೆ ಮೊದಲನೇ ರಾಜನಾಗಿದ್ದವನು. ಇಕ್ಷ್ವಾಕು ಕುಲ ಸಂಭೂತ ಅಂತ ಹೇಳ್ತಾರೆ ಸಾಮಾನ್ಯ ರಾಮನಿಗೆ. ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿದವನು. ಈ ಇಕ್ಷ್ವಾಕು ಯಾರು ಅಂತಂದರೆ ಮನು ಪ್ರಜಾಪತಿಯ ಮಗ. ಇಕ್ಷ್ವಾಕುವಿಗೆ ಕುಕ್ಷಿ ಎನ್ನುವಂತಹ ಸುಪ್ರಸಿದ್ಧನಾದ ಮಗ ಹುಡ್ತಾನೆ. ಕುಕ್ಷಿಯ ಮಗ ವಿಕುಕ್ಷಿ. ವಿಕುಕ್ಷಿಗೆ ಅತ್ಯಂತ ಪ್ರತಾಪಶಾಲಿಯಾಗಿರುವಂತಹ ಬಾಣ ಎನ್ನುವ ಮಗ ಹುಡ್ತಾನೆ. ಅದಾದ ನಂತರ ಬಾಣನಿಗೆ ಅನರಣ್ಯ ಎನ್ನುವ ಮಗ ಹುಡ್ತಾನೆ. ಅನರಣ್ಯನಿಗೆ ಪೃಥು ಮಗನಾಗ್ತಾನೆ. ಅದಾದ ನಂತರ ಪೃಥು ಚಕ್ರವರ್ತಿಯ ಮಗನೇ ಸುಪ್ರಸಿದ್ಧನಾದ ತ್ರಿಶಂಕು. ಈ ಕಥೆಯನ್ನು ಈ ಹಿಂದೆ ಅಷ್ಟೇ ಹೇಳಿದ್ದೇನೆ, ತ್ರಿಶಂಕು ಸ್ವರ್ಗದಲ್ಲಿ ಆ ಕಥೆ ಬರುತ್ತೆ. ತ್ರಿಶಂಕುವಿಗೆ ದುಂದುಮಾರ ಎನ್ನುವ ಮಗ ಹುಡ್ತಾನೆ. ಅದಾದ ಮೇಲೆ ದುಂದುಬಾರನ ಮಗನಾಗಿ ಮಹಾರಥನಾದ ಯುವನಾಶ್ವ ಹುಡ್ತಾನೆ. ಯುವನಾಶ್ವನ ಮಗ ಮಾಂಧಾತ. ಮಾಂಧಾತನಿಗೆ ಸುಸಂಧಿ ಎನ್ನುವ ಮಗ. ಸುಸಂಧಿಗೆ ಧ್ರುವಸಂಧಿ, ಪ್ರಸೇನಜಿತ್ ಎಂಬ ಇಬ್ಬರು ಮಕ್ಕಳು ಹುಡ್ತಾರೆ. ಹಾಗೆ ಧ್ರುವಸಂಧಿಗೆ ಭರತ ಎನ್ನುವ ಯಶೋವಂತನಾದ ಮಗ ಹುಡ್ತಾನೆ. ಭರತನಿಗೆ ಅಸಿತ ಎನ್ನುವ ಮಹಾ ತೇಜಸ್ವಿಯಾದ ಮಗ ಹುಡ್ತಾನೆ. ಅಸಿತ ರಾಜನ ವಿಚಾರ ಬರುವಾಗ ಅಲ್ಲೊಂದು ಪುಟ್ಟ ಕಥೆಯೂ ಬರುತ್ತೆ. ಅಸಿತ ರಾಜ ಹೈಹಯರು ಮತ್ತು ತಾಲಜಂಘರು ಇವರ ಜೊತೆಗೆ ಯುದ್ಧ ಮಾಡ್ತಾ ದೇಶಭ್ರಷ್ಟನಾಗಿ ದೇಶವನ್ನು ಬಿಟ್ಟು ಹೋಗುವಂತಹ ಒಂದು ಸಂದರ್ಭ ಬರುತ್ತೆ. ಆತ ಹಿಮವತ್ ಪರ್ವತದ ಕಡೆಗೆ ಹೊರಟೋಗಿ ಬಿಡ್ತಾನೆ, ತನ್ನ ಹೆಂಡತಿಯರನ್ನು ಒಡಗೂಡಿಕೊಂಡು. ಇಬ್ಬರು ಪತ್ನಿಯರು ಆತನಿಗೆ. ಅಲ್ಲಿ ಸ್ವಲ್ಪ ಕಾಲ ಇದ್ದು ಅಸಿತ ರಾಜ ತೀರ್ಕೋತಾನೆ. ಆತ ತೀರಿಕೊಳ್ಳುವ ವೇಳೆಯಲ್ಲಿ ಇವರಿಬ್ಬರು ಕೂಡ ಗರ್ಭವತಿಯರಾಗಿರ್ತಾರೆ. ಆದರೆ ಆ ಇಬ್ಬರಲ್ಲಿ ಒಬ್ಬಾಕೆಗೆ ಇನ್ನೊಬ್ಬಳ ಮೇಲೆ ಮಾತ್ಸರ್ಯ ಬಂದು ವಿಷವನ್ನು ಉಣ್ಣಿಸ್ತಾಳೆ. ಆ ಹೊಟ್ಟೆಯಲ್ಲಿರುವ ಮಗು ಸತ್ತೋಗ್ಲಿ ಅನ್ನುವ ಕಾರಣಕ್ಕೆ. ಯಾರು ವಿಷವನ್ನು ಉಂಡಿರ್ತಾಳಲ್ಲ ಅವಳ ಹೆಸರು ಕಾಲಿಂದಿ ಅಂತ. ಆಕೆ ಇಂತಹ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗ ಹಿಮವತ್ ಪರ್ವತದಲ್ಲಿ ಚ್ಯವನ ಮಹರ್ಷಿಗಳು, ಭೃಗು ವಂಶಜರು ಅವರು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಅವರ ಆಶ್ರಯದಲ್ಲಿ ಅವರನ್ನು ಶುಶ್ರೂಷೆ ಮಾಡ್ತಾ, ಅವರ ಸೇವೆಯನ್ನು ಮಾಡ್ತಾ ಅವ್ರ ಜೊತೆಗೆ ಇರ್ತಾಳೆ. ಆಗ ಚ್ಯವನ ಮಹರ್ಷಿಗಳು ಆಶೀರ್ವಾದ ಮಾಡ್ತಾರೆ, ನಿನಗೆ ತೇಜೋಮಯನಾದಂತಹ ಮಗ ಹುಡ್ತಾನೆ. ವಿಷ ಏನು ವಿಷ ಉಂಡಿದ್ದಕ್ಕಾಗಿ ಆ ಮಗು ಸತ್ತೋಗೋದಿಲ್ಲ, ವಿಷದ ಜೊತೆಗೇ ಹುಟ್ಟುತ್ತಾನೆ ಅನ್ನುವಂತಹ ವರವನ್ನು ಕೊಡ್ತಾರೆ. ಕಾಲಿಂದಿ ಮತ್ತೆ ವಾಪಸ್ಸು ತಾನಿದ್ದ ಆಶ್ರಮಕ್ಕೆ ವಾಪಸ್ಸಾಗ್ತಾಳೆ. ಅಲ್ಲಿ ಆಕೆ ಮಗನನ್ನು ಪ್ರಸವಿಸ್ತಾಳೆ. ಅತ್ಯಂತ ತೇಜೋಮಯನಾದ ಮಗ ಹುಡ್ತಾನೆ. ಆತ ವಿಷದ ಜೊತೆಗೆ ಹುಟ್ಟಿದ ಕಾರಣ, ವಿಷ ಅಂತಂದರೆ ಗರ ಅಂತ ಗರ ಹೇಳ್ತಾರೆ, ವಿಷದ ಜೊತೆಗೇ ಹುಟ್ಟಿದ್ದಕ್ಕಾಗಿ ಸಗರ, ಆತ ಸಗರ. ಅತ್ಯಂತ ಪ್ರಸಿದ್ಧನಾದ ರಾಜ. ಸಗರನ ಕಥೆ ಈ ಹಿಂದೆ ಬಂತು. ಸಗರನ 60,000 ಮಕ್ಕಳು ಹೇಗೆ ಭೂಮಿಯನ್ನು ಅಗೆದು ಪಾತಾಳ ತನಕ ಹೋಗ್ತಾರೆ, ಆಮೇಲೆ ಭಗೀರಥನ ಇತ್ಯಾದಿ ಕಥೆಗಳೆಲ್ಲ ಬಂತು. ಸಗರನ ಮಗ
ಅಸಮಂಜ. ಈಗ ವಂಶಾವಳಿ ಮತ್ತೆ ಮುಂದುವರಿಯುತ್ತೆ ವಸಿಷ್ಠರದ್ದು ಹೇಳ್ತಾ ಇರುವಂಥದ್ದು. ಸಗರನ ಮಗನೇ ಅಸಮಂಜ, ಅಸಮಂಜನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗನೇ ಅತ್ಯಂತ ಪ್ರಸಿದ್ಧನಾದ ಭಗೀರಥ. ಭಗೀರಥನ ನಂತರ ಭಗೀರಥನಿಗೆ ಯಾರು ಹುಡ್ತಾರೆ ಅಂತಂದರೆ ಕಕುತ್ಸ ಎನ್ನುವ ಮಗ ಹುಡ್ತಾನೆ. ಆತನ ಮಗ ರಘು, ರಘುವಿಗೆ ಮಹಾ ತೇಜಸ್ವಿಯಾದ ಪ್ರವೃದ್ಧ ಎನ್ನುವ ಮಗ ಹುಡ್ತಾನೆ. ಪ್ರವೃದ್ಧನಿಗೆ ಶಂಖಣ, ಶಂಖಣನಿಗೆ ಸುದರ್ಶನ, ಸುದರ್ಶನನಿಗೆ ಅಗ್ನಿವರ್ಣ, ಅಗ್ನಿವರ್ಣನಿಗೆ ಶೀಘ್ರಗ, ಶೀಘ್ರಗನಿಗೆ ಮರು, ಮರುವಿಗೆ ಪ್ರಶುಶ್ರುಕ, ಪ್ರಶುಶ್ರುಕನಿಗೆ ಹುಟ್ಟುವ ಮತ್ತೊಬ್ಬ ಪ್ರಸಿದ್ಧ ರಾಜ ಅಂಬರೀಷ. ಅಂಬರೀಷನ ಮಗ ನಹುಷ, ನಹುಷನೂ ಅತ್ಯಂತ ಪ್ರಸಿದ್ಧನೇ. ನಹುಷನಿಗೆ ಹುಟ್ಟುವ ಮಗ ಯಯಾತಿ, ಇದು ಕೂಡ ಅತ್ಯಂತ ಪ್ರಸಿದ್ಧವಾದಂತಹ ಹೆಸರು. ಯಯಾತಿಯ ಮಗ ನಾಭಾಗ, ನಾಭಾಗನಿಗೆ ಅಜನೆನ್ನುವ ಮಗ ಹುಡ್ತಾನೆ. ಅಜನ ಮಗನಾಗಿರುವಂತಹ ದಶರಥನೇ ಈ ರಾಮ ಲಕ್ಷ್ಮಣರ ತಂದೆ. ನೋಡಿ, ಈ ವಂಶಾವಳಿಯ ಸೊಗಸು ನೋಡಿ. ಎಲ್ಲೆಲ್ಲಿಂದ ತಲೆತಲಾಂತರದ ಕಾಲದಿಂದಲೂ ಕೂಡ ಇಷ್ಟುದ್ದ ಪಟ್ಟಿಯನ್ನು ಒಪ್ಪಿಸಿದ್ರು. ನಮಗೆ ನಮ್ಮ ಅಜ್ಜ ಮುತ್ತಜ್ಜ ಬಿಟ್ಟರೆ ಇನ್ನು ಪಿಜ್ಜ ಅಲ್ಲಿ ತನಕ ನಾವು ಹೇಳಬಹುದು. ಅದಕ್ಕೂ ಹಿಂದೆ ಹೋದರೆ ನಮಗೆ ನಮ್ಮ ವಂಶದಲ್ಲಿ ಯಾರಿದ್ದಾರೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಇಲ್ಲಿ ಇದೊಂಥರ ಸೊಗಸು. ಇದು ಯಾರಾದಮೇಲೆ ಯಾರು ಹುಟ್ಟಿದ್ರು, ಅವರೆಲ್ಲ ಎಷ್ಟು ಕೀರ್ತಿವಂತರು, ಏನಾಯಿತು ಅನ್ನೋದನ್ನು ಈ ಮದುವೆಯ ಸಂದರ್ಭದಲ್ಲಿ ಹೇಳೋವಂತಹ ಈ ಕ್ರಮ ಬಹಳ ಸೊಗಸಾಗಿದೆ. ಆ ಸೊಗಸನ್ನು ಪ್ರಸ್ತುತಪಡಿಸೋದಕ್ಕೋಸ್ಕರನೇ ಪಟ್ಟಿ ಉದ್ದ ಆದರೂ ಕೂಡ ನಿಮ್ಮೆದುರು ಹೇಳಬೇಕು ಅಂತ ಅನ್ನಿಸ್ತು. ಈ ರಾಮ ಲಕ್ಷ್ಮಣರಿಗೆ ನೀನು ನಿನ್ನ ಮಕ್ಕಳನ್ನು ಮದುವೆ ಮಾಡಿ ಕೊಡಬೇಕು ಅನ್ನೋದನ್ನು ವಸಿಷ್ಠರು ಕೇಳ್ತಾರೆ. ಲಕ್ಷ್ಮಣನು ಯಾಕೆ ಅಂತಂದರೆ ಲಕ್ಷ್ಮಣನಿಗೆ ಊರ್ಮಿಳೆಯನ್ನು ಕೊಡೋದು ಅಂತ ನಿರ್ಧಾರ ಆಗಿರುತ್ತೆ. ಊರ್ಮಿಳೆ ಜನಕನ ಮಗಳು. ವಸಿಷ್ಠರು ವಂಶಾವಳಿಯನ್ನು ಹೇಳಿ ಮುಗಿಸಿದ ನಂತರ ಜನಕ ಮಹಾರಾಜ ತನ್ನ ವಂಶಾವಳಿಯನ್ನು ಕೂಡ ಹೇಳ್ತಾನೆ. ಏನು ಭಯ ಪಡಬೇಡಿ, ನಾನು ಖಂಡಿತ ಜನಕನ ವಂಶಾವಳಿಯನ್ನು ಇಲ್ಲಿ ಹೇಳಿ ಪಟ್ಟಿ ಕೊಡೋಕ್ಕೆ ಹೋಗೋದಿಲ್ಲ, ನನಗೂ ಅರ್ಥ ಆಗುತ್ತೆ. ಕೇವಲ ಆತ ಬಹಳಷ್ಟು ಉದ್ದ ಪಟ್ಟಿ ಇದೆ, ಅದು ಕೂಡ ಎಲ್ಲಿಂದ ತಲೆತಲಾಂತರದಿಂದ ಎಲ್ಲ ವಿವರಗಳನ್ನು ಕೊಡ್ತಾ ಬರ್ತಾನೆ. ಜನಕ ಮಹಾರಾಜ ರಸ್ವರೋಮ ಎನ್ನುವ ಆತನ ಮಗ. ಇದಿಷ್ಟು ಸಾಕು ಅಂತ ಅನಿಸುತ್ತೆ. ಕುಶಧ್ವಜ ಆತನ ತಮ್ಮ ಇತ್ಯಾದಿಗಳೆಲ್ಲ ವಿವರಗಳನ್ನು ಕೊಟ್ಟು, ನಾನು ನನ್ನ ಮಕ್ಕಳಾದಂತಹ ಸೀತೆಯನ್ನು ರಾಮನಿಗೂ ಹಾಗೆ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ಕೊಟ್ಟು ವಿವಾಹವನ್ನು ಮಾಡಿಕೊಡೋದಾಗಿ ನಿಶ್ಚಯಿಸಿದ್ದೇನೆ ಅಂತ 3 ಬಾರಿ ಹೇಳ್ತಾನಂತೆ ಜನಕ ಮಹಾರಾಜ. ಅದು 3 ಬಾರಿ ಯಾಕೆ ಹಾಗೆ ಅಂತಂದರೆ, 3 ಬಾರಿ ಹೇಳಿದ್ರೆ ಅದು ಸಂಪೂರ್ಣ ಸರ್ವಸಮ್ಮತವಾಗಿ ಒಪ್ಪಿಗೆ ಇದೆ ಅನ್ನುವಂತಹ ಅರ್ಥ. ಹಾಗಾಗಿ 3 ಬಾರಿ ಹೇಳಿದ ನಂತರ ಮುಂದಿನ ವಿಧಿ ಏನು ಅಂತಂದರೆ, ವಿವಾಹ ನಡಿಬೇಕು. ವಿವಾಹದ ಮೊದಲು ಮಾಡಬೇಕಾಗಿರುವಂತಹ ಗೋದಾನ, ನಾಂದಿ ಇತ್ಯಾದಿ ಕ್ರಮಗಳನ್ನೆಲ್ಲ ಮಾಡಿಕೊಳ್ಳೋಣ. ಇನ್ನು 2 ದಿವಸ ಕಳೆದ ನಂತರ ವಿವಾಹಕ್ಕೆ ಒಳ್ಳೆಯ ಮುಹೂರ್ತ ಇದೆ ಅನ್ನೋದನ್ನು ಜನಕ ಮಹಾರಾಜ ಹೇಳ್ತಾನೆ. ಅಂದರೆ ಈಗ ವಿವಾಹದ ವಿಧಿ ಅನ್ನೋದು ಶುರುವಾಗಿ ಬಿಟ್ಟಿದೆ, ವಿವಾಹ ಮಹೋತ್ಸವ ಆರಂಭ ಆಗಿದೆ. ಆದರೆ ಆ ಪಾಣಿಗ್ರಹಣ ಅಂತ ನಾವೇನು ಹೇಳ್ತೇವಲ್ಲ, ಅಂದರೆ ತಾಳಿ ಕಟ್ಟೋವಂಥದ್ದು ಇತ್ಯಾದಿಗಳು, ಅದಕ್ಕೆ ಸುಮುಹೂರ್ತ ಇರೋವಂಥದ್ದು ಇನ್ನು 2 ದಿನ ಕಳೆದ ನಂತರ ಅನ್ನೋದನ್ನು ಜನಕರಾಜ ಹೇಳ್ತಾನೆ. ಹೀಗೆ ವಿವಾಹ ಮಹೋತ್ಸವ ಆರಂಭ ಆಗುತ್ತೆ. ಇಲ್ಲಿಗೆ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯ ಜೊತೆಗೆ ಮತ್ತೆ ರಾಮಾಯಣ ಕಥನ ನಿಮ್ಮ ಮುಂದೆ ಬರುತ್ತೆ. ಜೈ ಶ್ರೀರಾಮ್.